ದೊಡ್ಡ ಜಲಯುದ್ಧ. ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿದ ಭಾರತ ಝೀಲಂ ನದಿ ತಟದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. ಚೆನಾಬ್ ನದಿಯ ಉಪನದಿಯಾದಂತಹ ಝೀಲಂ ನದಿ ಕಾಶ್ಮೀರ ಕಣಿವೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ಏನೇನಾಗ್ತಾ ಇದೆ, ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿದ ಬಳಿಕ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣವಾಗಿದೆ, ಸದ್ಯೀಗ ಝೀಲಂ ನದಿ ತಟದಿಂದನೇ ಈಗ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇದೆ. ಚೆನಾಬ್ ನದಿಯ ಉಪನದಿಯಾದಂತಹ ಝೀಲಂ ನದಿ ಇದು ಕಾಶ್ಮೀರ ಕಣಿವೆಯಿಂದ ಗ್ರೌಂಡ್ ರಿಪೋರ್ಟ್ ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ರಂಜಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನನ್ನ ಸಹೋದ್ಯೋಗಿ. ರಂಜಿತ್, ಸದ್ಯ ಏನಾಗ್ತಾ ಇದೆ, ಒಂದ್ ಕಡೆಯಲ್ಲಿ ಗಮನಿಸ್ತಾ ಇದ್ವಿ, ಸಾಕಷ್ಟು ಕಾರ್ಯಾಚರಣೆ ಕೂಡ ನಡೀತಾ ಇದೆ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಕೂಡ ನಡೀತಾ ಇದೆ, ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಇವತ್ತು ಬೇರೆ ಸ್ಪೆಷಲ್ ಅಧಿವೇಶನ ಕೂಡ ಕರೆಯಲಾಗಿದೆ, ಅಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಸಿಂಧೂ ನದಿ ಒಪ್ಪಂದಕ್ಕೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು. ಈ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಪಾಕಿಸ್ತಾನದ್ದು, ಜೊತೆಗೆ ಈಗ ಝೀಲಂ ನದಿ ತಟದಿಂದನೇ ವರದಿಯನ್ನ ಮಾಡ್ತಾ ಇದ್ದೀರಾ, ಸದ್ಯ ಏನಾಗ್ತಾ ಇದೆ? ವಿಕೇಶ್ ಕೊಠಾರಿ, ನೋಡಿ, ಈ ಝೀಲಂ ನದಿ ಇದೆಯಲ್ಲ, ಇದು ಝೀಲಂ ನದಿ ಚೆನಾಬ್ ನದಿಯ ಉಪನದಿಯಾಗಿದೆ. ಸಿಂಧೂ ನದಿ ಒಪ್ಪಂದವನ್ನ ಮುರಿದ ನಂತರ ಈಗ ಭಾರತ ಸರ್ಕಾರ ಈ ಪಾಕಿಸ್ತಾನದ ವಿರುದ್ಧ ಜಲಯುದ್ಧವನ್ನ ಆರಂಭ ಮಾಡಿದೆ. ಜಲಯುದ್ಧದ ಭಾಗವಾಗಿ ಭಾರತದಿಂದ ಹರಿಯುವಂತ ನದಿಗಳ ನೀರನ್ನ ಸಂಪೂರ್ಣವಾಗಿ ಬಂದ್ ಮಾಡುವಂತ ತೀರ್ಮಾನವನ್ನ ಭಾರತ ಮಾಡಿದೆ. ಅದರ ಒಂದು ವಿಚಾರ ಅಥವಾ ಅದರ ಒಂದು ಭಾಗವೇ ಇದೇ ಝೇಲಂ ನದಿ. ಈ ಝೇಲಂ ನದಿಯ ನೀರನ್ನ ಬಂದ್ ಮಾಡುವ ಮೂಲಕ ಭಾರತ ಸರ್ಕಾರ ಒಂದು ದಿಟ್ಟ ಉತ್ತರವನ್ನ ಪಾಕಿಸ್ತಾನಕ್ಕೆ ನೀಡಿದೆ. ಪಾಕಿಸ್ತಾನದ ಮಂತ್ರಿಯೊಬ್ಬರು ನಿನ್ನೆ ಹೇಳ್ತಾರೆ, ನೀವು ಜಲಯುದ್ಧವನ್ನ ಆರಂಭ ಮಾಡಿದ್ದೆ, ಆದ್ರೆ ನಮ್ಮಲ್ಲಿರುವಂತ ಅಣ್ವಸ್ತ್ರಗಳೇನು ಪ್ರದರ್ಶನಕ್ಕಿಟ್ಟಿದ್ದಲ್ಲ ಅನ್ನೋದನ್ನ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು ಪಾಕಿಸ್ತಾನದ ಮಂತ್ರಿಯೊಬ್ಬರು. ಭಾರತದ ಕಡೆಗೆ ಮುಖ ಮಾಡಿ ಇಟ್ಟಿದ್ದೇವೆ ನಾವು ಅಣ್ವಸ್ತ್ರಗಳನ್ನ ಅಂತೇಳಿ ಹೇಳಿದ್ರು. ಆದ್ರೆ ಭಾರತ ಮಾತ್ರ ದಿಟ್ಟ ಉತ್ತರವನ್ನ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ. ಅದು ಈಗ ಝೇಲಂ ಸೇರಿದಂತೆ ಭಾರತದ ಪ್ರಮುಖ ನದಿಗಳು ಪಂಜಾಬ್ನಲ್ಲಿ ಹುಟ್ಟಿ ಇದು ವೆರಿನಾಗ್ನಲ್ಲಿ ಹುಟ್ಟಿ 725 ಕಿಲೋಮೀಟರ್ ಹರಿದು ಆ ನಂತರ ಪಾಕಿಸ್ತಾನವನ್ನ ಸೇರುವಂತ ಇದೇ ಝೀಲಂ ನದಿ ಚೆನಾಬ್ ನದಿಯ ಉತ್ತರದ ಚೆನಾಬ್ ನದಿಯ ಉಪನದಿಯಾಗಿರುವಂತಹ ಝೀಲಂ ನದಿಯ ತಟದಲ್ಲಿ ಇದ್ದು ರಿಪಬ್ಲಿಕ್ ಕನ್ನಡ ಈಗ ವರದಿಯನ್ನ ಮಾಡ್ತಾ ಇದೆ. ನೋಡಿ, ಝೀಲಂ ನದಿಯ ಆ ಒಂದು ಹರಿವು ಹೆಂಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಮಾರ್ಗವಾಗಿ ಹುಟ್ಟುತ್ತೆ. ಪಂಜಾಬ್ನ ಪ್ರಮುಖ ನದಿಗಳಲ್ಲಿ ಈ ಝೇಲಂ ನದಿ ಕೂಡ ಒಂದು. ಪಂಜಾಬ್ನಲ್ಲಿ ಹುಟ್ಟಿ ವೆರಿನಾಗ್ನಲ್ಲಿ ಹುಟ್ಟಿ ಈ ಝೇಲಂ ನದಿ ನಿರಂತರವಾಗಿ ಚೆನಾಬ್ ನದಿಯ ಉಪನದಿಯಾಗಿ ಹರಿಯುವಂತ ಈ ಝೀಲಂ ನದಿ ಹರಿಯೋದು ಪಾಕಿಸ್ತಾನವನ್ನ ಜಮ್ಮು ಕಾಶ್ಮೀರದ ಮೂಲಕ ಈ ಚೆನಾಬ್ ನದಿ ಹರಿದು ಪಾಕಿಸ್ತಾನವನ್ನ ಸೇರುತ್ತೆ. ಭಾರತ ಈಗ ಸಿಂಧೂ ಒಪ್ಪಂದವನ್ನ ಮುರಿದುಕೊಂಡ ನಂತರ ಪಾಕಿಸ್ತಾನಕ್ಕೆ ಜಲಯುದ್ಧವನ್ನ ಏನೀಗ ಮಾಡೋದಕ್ಕೆ ಹೊರಟಿದೆ. ಆ ಜಲಯುದ್ಧದ ಭಾಗವಾಗಿರುವಂತ ಈ ಝೀಲಂ ನದಿಯ ತಟದಿಂದ ಈಗ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದೆ. ಆ ಮೂಲಕ ಪಾಕಿಸ್ತಾನದಲ್ಲಿ ಆರ್ಥಿಕತೆ ನಿಂತಿರೋದು ಕೂಡ, ಕೃಷಿ ಚಟುವಟಿಕೆ ಮಗದೊಂದು ಎಲ್ಲವೂ ಕೂಡ ನಿಂತಿರೋದೆ ಈ ಸಿಂಧೂ ನದಿ ಒಪ್ಪಂದದ ಮೂಲಕ. ಭಾರತ ಏನಾದ್ರೂ ಸಂಪೂರ್ಣವಾಗಿ ಈ ನದಿಯ ಹರಿವನ್ನ ಬಂದ್ ಮಾಡ್ತು ಅಂತೇಳಿ ಆದ್ರೆ, ನದಿಯ ಹರಿವಿನ ಮೇಲೆ ಪ್ರಭಾವ ಬೀರ್ತು ಅಂತೇಳಿ ಆದ್ರೆ ಸಂಪೂರ್ಣವಾಗಿ ಪಾಕಿಸ್ತಾನ ಬರ್ಬಾದ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಂಗಾಗಿಯೇ ಪಾಕಿಸ್ತಾನದ ಮಂತ್ರಿಯೊಬ್ರು ಹೇಳ್ತಾರೆ, ಅಣ್ವಸ್ತ್ರಗಳು ನಮ್ಮಲ್ಲಿ, ನೀವು ನದಿಯ ನೀರನ್ನ ನಿಲ್ಲಿಸಿದ್ದೇ ಆದ್ರೆ ಅಣ್ವಸ್ತ್ರಗಳು ಪ್ರದರ್ಶನಕ್ಕಿಟ್ಟಿದ್ದಲ್ಲ, ನಾವು ಸರಿಯಾದ ಕ್ರಮವನ್ನ ತೆಗೆದುಕೊಳ್ತೀವಿ, ಭಾರತದ ಕಡೆಗೆ ಮುಖ ಮಾಡಿ ನಿಲ್ಲುವಂತೆ ಮಾಡ್ತೀವಿ, 130 ಅಣ್ವಸ್ತ್ರ ಸಿಡಿತಲೆಗಳು ನಮ್ಮಲ್ಲಿದೆ ಅಂತೇಳಿ ನಿನ್ನೆ ಹೇಳಿಕೆಯನ್ನ ಕೊಟ್ಟಂತ ಪಾಕಿಸ್ತಾನದ ಮಂತ್ರಿ ಅದೇ ಈಗ ಝೇಲಂ ನದಿಯ ತಟದಲ್ಲಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದ ಈ ವಿಷಮ ಸ್ಥಿತಿಯನ್ನ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೆ ತೋರಿಸುವಂತ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರ ಭಾಗವಾಗಿಯೇ ನಾವೀಗ ಉರಿ ಸೆಕ್ಟರ್ LOC ಭಾರತದ ಗಡಿಯನ್ನ ತಲುಪ್ತಾ ಇದ್ದೀವಿ. ಹೋಗುವ ಮಾರ್ಗದಲ್ಲಿ ಇರುವ ಈ ಝೇಲಂ ನದಿಯ ತಟದಿಂದ ರಿಪಬ್ಲಿಕ್ ಕನ್ನಡ ಈಗ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಕನ್ನಡಿಗರಿಗೆ ಕಾಶ್ಮೀರದ ಸಂಪೂರ್ಣ ಚಿತ್ರಣವನ್ನ, ಯುದ್ಧದ ಕಾರ್ಮೋಡ ಆವರಿಸಿರುವಂತಹ ಕಾಶ್ಮೀರದ ಚಿತ್ರಣವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ದೇಶದ ಇಂತಹ ವಿಚಾರಗಳು ಬಂದಾಗ ಅಥವಾ
ದೇಶದ ಭದ್ರತೆ ವಿಚಾರಗಳು ಬಂದಾಗ ಅಥವಾ ಪರಕೀಯರು ಪರ ದೇಶಗಳಿಂದ ಭಾರತಕ್ಕೆ ಥ್ರೆಟ್ ಇರುವಾಗ ಭಾರತದ ಜೊತೆಗೆ ಎಂದೂ ಕೂಡ ನಿಲ್ಲುತ್ತೆ. ಈಗ ಪಾಕಿಸ್ತಾನದ ಮುಂದೆ ಇರುವಂತ ಜಲಯುದ್ಧ ಇದೆಯಲ್ಲ, ಭಾರತದ ಜಲಯುದ್ಧ, ಅದು ಇದೇ ನದಿಯ ನೀರನ್ನ ಪಾಕಿಸ್ತಾನಕ್ಕೆ ನಾವು ಹರಿಸೋದಿಲ್ಲ ಅಂತೇಳಿ ಭಾರತ ಹೇಳಿದೆ. ಜೀಲಂ ನದಿ 725 ಕಿಲೋಮೀಟರ್ ವರೆಗೂ ಕೂಡ ಸಾಗುವಂತ ಜೀಲಂ ನದಿ ಪಂಜಾಬ್ನ ಪ್ರಮುಖ 5 ನದಿಗಳ ಪೈಕಿ ಇದೇ ಜೀಲಂ ನದಿ. ಈ ಜೇಲಂ ನದಿಯ ನೀರನ್ನ ಈಗ ಭಾರತ ಬಿಡೋದಿಲ್ಲ ಅಂತ ಹೇಳಿದೆ. ಅದರ ತಟದಲ್ಲಿದ್ದು ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇದೆ. ನೋಡಿ, ಪರ್ವತ ಶ್ರೇಣಿಗಳ ನಡುವೆ ಜೀಲಂ ಹರಿಯುವಂತ ಮಾರ್ಗವನ್ನ ತಾವು ಗಮನಿಸಿ. ನಿಕೇಶ್ ಕೊಠಾರಿ ಹೇಗಿದೆ ಅಂತ ಹೇಳಿ ಹರಿವನ್ನ ನೋಡಿ, ಆ ವೇಗವನ್ನ ನೋಡಿ. ಪಾಕಿಸ್ತಾನಕ್ಕೆ ಒಂದು ವೇಳೆ ಈ ನದಿಯ ನೀರನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನ ನೀರಿಲ್ಲದೆ ಬರಗಾಲ ಎದುರಿಸಿ ನೀರಿಲ್ಲದೆ ಪಾಕಿಸ್ತಾನ ನರಳಿ ಸಾಯೋದ್ರಲ್ಲಿ ಎರಡು ಮಾತಿಲ್ಲ. ಭಾರತದ ಕಾಲಡಿಗೆ ಫಲಯುದ್ಧದ ಭಾಗವಾಗಿ ಇದೇ ನದಿಯ ನೀರನ್ನ ಬಂದ್ ಮಾಡೋದಕ್ಕೆ ಹೊರಟಿದೆ. ಒಟ್ಟಾರೆ ಇದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಪೆಟ್ಟು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಕೇಶ್ ಕೊಠಾರಿ. ಓಕೆ, ಥ್ಯಾಂಕ್ ಯು ರಂಜಿತ್ ಶಿರಾರ್, ನಿಮ್ಮೆಲ್ಲ ಮಾಹಿತಿ. ಜಲಯುದ್ಧ, ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿದ ಭಾರತ ಜೀಲಂ ನದಿ ತಟದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. ಚೆನಾಬ್ ನದಿಯ ಉಪನದಿಯಾದಂತಹ ಜೀಲಂ ನದಿ ಕಾಶ್ಮೀರ ಕಣಿವೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್, ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ವಿ. ಏನೇನಾಗ್ತಾ ಇದೆ, ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿದ ಬಳಿಕ ಅಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣವಾಗಿದೆ, ಸದ್ಯೀಗ ಜೀಲಂ ನದಿ ತಟದಿಂದನೇ ಈಗ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇದೆ. ಚೆನಾಬ್ ನದಿಯ ಉಪನದಿಯಾದಂತಹ ಜೀಲಂ ನದಿ ಇದು ಕಾಶ್ಮೀರ ಕಣಿವೆಯಿಂದ ಗ್ರೌಂಡ್ ರಿಪೋರ್ಟ್ ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ರಂಜಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನನ್ನ ಸಹೋದ್ಯೋಗಿ. ರಂಜಿತ್, ಸದ್ಯ ಏನಾಗ್ತಾ ಇದೆ, ಒಂದ್ ಕಡೆಯಲ್ಲಿ ಗಮನಿಸ್ತಾ ಇದ್ವಿ, ಸಾಕಷ್ಟು ಕಾರ್ಯಾಚರಣೆ ಕೂಡ ನಡೀತಾ ಇದೆ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಕೂಡ ನಡೀತಾ ಇದೆ, ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಇವತ್ತು ಬೇರೆ ಸ್ಪೆಷಲ್ ಅಧಿವೇಶನ ಕೂಡ ಕರೆಯಲಾಗಿದೆ, ಅಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಸಿಂಧೂ ನದಿ ಒಪ್ಪಂದಕ್ಕೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು. ಈ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಪಾಕಿಸ್ತಾನದ್ದು, ಜೊತೆಗೆ ಈಗ ಜೀಲಂ ನದಿ ತಟದಿಂದನೇ ವರದಿಯನ್ನ ಮಾಡ್ತಾ ಇದ್ದೀರಾ, ಸದ್ಯ ಏನಾಗ್ತಾ ಇದೆ? ನಿಕೇಶ್ ಕೊಠಾರಿ, ನೋಡಿ, ಈ ಜೀಲಂ ನದಿ ಇದೆಯಲ್ಲ, ಇದು ಜೀಲಂ ನದಿ ಚೆನಾಬ್ ನದಿಯ ಉಪನದಿಯಾಗಿದೆ. ಸಿಂಧೂ ನದಿ ಒಪ್ಪಂದವನ್ನ ಮುರಿದ ನಂತರ ಈಗ ಭಾರತ ಸರ್ಕಾರ ಈ ಪಾಕಿಸ್ತಾನದ ವಿರುದ್ಧ ಜಲಯುದ್ಧವನ್ನ ಆರಂಭ ಮಾಡಿದೆ. ಜಲಯುದ್ಧದ ಭಾಗವಾಗಿ ಭಾರತದಿಂದ ಹರಿಯುವಂತ ನದಿಗಳ ನೀರನ್ನ ಸಂಪೂರ್ಣವಾಗಿ ಬಂದ್ ಮಾಡುವಂತ ತೀರ್ಮಾನವನ್ನ ಭಾರತ ಮಾಡಿದೆ. ಅದರ ಒಂದು ವಿಚಾರ ಅಥವಾ ಅದರ ಒಂದು ಭಾಗವೇ ಇದೇ ಜೇಲಂ ನದಿ. ಈ ಜೇಲಂ ನದಿಯ ನೀರನ್ನ ಬಂದ್ ಮಾಡುವ ಮೂಲಕ ಭಾರತ ಸರ್ಕಾರ ಒಂದು ದಿಟ್ಟ ಉತ್ತರವನ್ನ ಪಾಕಿಸ್ತಾನಕ್ಕೆ ನೀಡಿದೆ. ಪಾಕಿಸ್ತಾನದ ಮಂತ್ರಿಯೊಬ್ರು ನಿನ್ನೆ ಹೇಳ್ತಾರೆ, ನೀವು ಜಲಯುದ್ಧವನ್ನ ಆರಂಭ ಮಾಡಿದ್ದೆ, ಆದ್ರೆ ನಮ್ಮಲ್ಲಿರುವಂತ ಅಣ್ವಸ್ತ್ರಗಳೇನು ಪ್ರದರ್ಶನಕ್ಕಿಟ್ಟಿದ್ದಲ್ಲ ಅನ್ನೋದನ್ನ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು ಪಾಕಿಸ್ತಾನದ ಮಂತ್ರಿಯೊಬ್ರು. ಭಾರತದ ಕಡೆಗೆ ಮುಖ ಮಾಡಿ ಇಟ್ಟಿದ್ದೇವೆ ನಾವು ಅಣ್ವಸ್ತ್ರಗಳನ್ನ ಅಂತೇಳಿ ಹೇಳಿದ್ರು. ಆದ್ರೆ ಭಾರತ ಮಾತ್ರ ದಿಟ್ಟ ಉತ್ತರವನ್ನ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ. ಅದು ಈಗ ಜೇಲಂ ಸೇರಿದಂತೆ ಭಾರತದ ಪ್ರಮುಖ ನದಿಗಳು ಪಂಜಾಬ್ನಲ್ಲಿ ಹುಟ್ಟಿ ಇದು ವೆರಿನಾಗ್ನಲ್ಲಿ ಹುಟ್ಟಿ 725 ಕಿಲೋಮೀಟರ್ ಹರಿದು ಆ ನಂತರ ಪಾಕಿಸ್ತಾನವನ್ನ ಸೇರುವಂತ ಇದೇ ಜೀಲಂ ನದಿ ಚೆನಾಬ್ ನದಿಯ ಉತ್ತರದ ಚೆನಾಬ್ ನದಿಯ ಉಪನದಿಯಾಗಿರುವಂತಹ ಜೀಲಂ ನದಿಯ ತಟದಲ್ಲಿ ಇದ್ದು ರಿಪಬ್ಲಿಕ್ ಕನ್ನಡ ಈಗ ವರದಿಯನ್ನ ಮಾಡ್ತಾ ಇದೆ. ನೋಡಿ, ಜೀಲಂ ನದಿಯ ಆ ಒಂದು ಹರಿವು ಹೆಂಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಮಾರ್ಗವಾಗಿ ಹುಟ್ಟುತ್ತೆ. ಪಂಜಾಬ್ನ ಪ್ರಮುಖ ನದಿಗಳಲ್ಲಿ ಈ ಜೇಲಂ ನದಿ ಕೂಡ ಒಂದು. ಪಂಜಾಬ್ನಲ್ಲಿ ಹುಟ್ಟಿ ವೆರಿನಾಗ್ನಲ್ಲಿ ಹುಟ್ಟಿ ಈ ಜೇಲಂ ನದಿ ನಿರಂತರವಾಗಿ ಚೆನಾಬ್ ನದಿಯ ಉಪನದಿಯಾಗಿ ಹರಿಯುವಂತ ಈ ಜೀಲಂ ನದಿ ಹರಿಯೋದು ಪಾಕಿಸ್ತಾನವನ್ನ ಜಮ್ಮು ಕಾಶ್ಮೀರದ ಮೂಲಕ ಈ ಚೆನಾಬ್ ನದಿ ಹರಿದು ಪಾಕಿಸ್ತಾನವನ್ನ ಸೇರುತ್ತೆ. ಭಾರತ ಈಗ ಸಿಂಧೂ ಒಪ್ಪಂದವನ್ನ ಮುರಿದುಕೊಂಡ ನಂತರ ಪಾಕಿಸ್ತಾನಕ್ಕೆ ಜಲಯುದ್ಧವನ್ನ ಏನೀಗ ಮಾಡೋದಕ್ಕೆ ಹೊರಟಿದೆ. ಆ ಜಲಯುದ್ಧದ ಭಾಗವಾಗಿರುವಂತ ಈ ಜೀಲಂ ನದಿಯ ತಟದಿಂದ ಈಗ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದೆ. ಆ ಮೂಲಕ ಪಾಕಿಸ್ತಾನದಲ್ಲಿ ಆರ್ಥಿಕತೆ ನಿಂತಿರೋದು ಕೂಡ ಕೃಷಿ ಚಟುವಟಿಕೆ ಮತ್ತೊಂದು ಎಲ್ಲವೂ ಕೂಡ
ನಿಂತಿರೋದೆ ಈ ಸಿಂಧೂ ಒಪ್ಪಂದದ ಮೂಲಕ, ಸಿಂಧೂ ನದಿ ಒಪ್ಪಂದದ ಮೂಲಕ. ಭಾರತ ಏನಾದ್ರೂ ಸಂಪೂರ್ಣವಾಗಿ ಈ ನದಿಯ ಹರಿವನ್ನ ಬಂದ್ ಮಾಡ್ತು ಅಂತೇಳಿ ಆದ್ರೆ, ನದಿಯ ಹರಿವಿನ ಮೇಲೆ ಪ್ರಭಾವ ಬೀರ್ತು ಅಂತೇಳಿ ಆದ್ರೆ, ಸಂಪೂರ್ಣವಾಗಿ ಪಾಕಿಸ್ತಾನ ಬರ್ಬಾದ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಂಗಾಗಿಯೇ ಪಾಕಿಸ್ತಾನದ ಮಂತ್ರಿಯೊಬ್ರು ಹೇಳ್ತಾರೆ, ಅಣ್ವಸ್ತ್ರಗಳು ನಮ್ಮಲ್ಲಿ, ನೀವು ನದಿಯ ನೀರನ್ನ ನಿಲ್ಲಿಸಿದ್ದೇ ಆದ್ರೆ ಅಣ್ವಸ್ತ್ರಗಳು ಪ್ರದರ್ಶನಕ್ಕಿಟ್ಟಿದ್ದಲ್ಲ, ನಾವು ಸರಿಯಾದ ಕ್ರಮವನ್ನ ತೆಗೆದುಕೊಳ್ತೀವಿ, ಭಾರತದ ಕಡೆಗೆ ಮುಖ ಮಾಡಿ ನಿಲ್ಲುವಂತೆ ಮಾಡ್ತೀವಿ, 130 ಅಣ್ವಸ್ತ್ರ ಸಿಡಿತಲೆಗಳು ನಮ್ಮಲ್ಲಿದೆ ಅಂತೇಳಿ ನಿನ್ನೆ ಹೇಳಿಕೆಯನ್ನ ಕೊಟ್ಟಂತ ಪಾಕಿಸ್ತಾನದ ಮಂತ್ರಿ ಅದೇ ಈಗ ಜೇಲಂ ನದಿ, ಆ ಜೀಲಂ ನದಿಯ ತಟದಲ್ಲಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದ ಈ ವಿಷಮ ಸ್ಥಿತಿಯನ್ನ ರಿಪಬ್ಲಿಕ್ ಕನ್ನಡ ಕನ್ನಡಿಗರಿಗೆ ತೋರಿಸುವಂತ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರ ಭಾಗವಾಗಿಯೇ ನಾವೀಗ ಉರಿ ಸೆಕ್ಟರ್ LOC ಭಾರತದ ಗಡಿಯನ್ನ ತಲುಪ್ತಾ ಇದ್ದೀವಿ. ಹೋಗುವ ಮಾರ್ಗದಲ್ಲಿ ಇರುವ ಈ ಜೇಲಂ ನದಿಯ ತಟದಿಂದ ರಿಪಬ್ಲಿಕ್ ಕನ್ನಡ ಈಗ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಕನ್ನಡಿಗರಿಗೆ ಕಾಶ್ಮೀರದ ಸಂಪೂರ್ಣ ಚಿತ್ರಣವನ್ನ, ಯುದ್ಧದ ಕಾರ್ಮೋಡ ಆವರಿಸಿರುವಂತಹ ಕಾಶ್ಮೀರದ ಚಿತ್ರಣವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ದೇಶದ ಇಂತಹ ವಿಚಾರಗಳು ಬಂದಾಗ, ಅಥವಾ ದೇಶದ ಭದ್ರತೆ ವಿಚಾರಗಳು ಬಂದಾಗ, ಅಥವಾ ಪರಕೀಯರು ಪರ ದೇಶಗಳಿಂದ ಭಾರತಕ್ಕೆ ಥ್ರೆಟ್ ಇರುವಾಗ ಭಾರತದ ಜೊತೆಗೆ ಎಂದೂ ಕೂಡ ನಿಲ್ಲುತ್ತೆ. ಈಗ ಪಾಕಿಸ್ತಾನದ ಮುಂದೆ ಇರುವಂತ ಜಲಯುದ್ಧ ಇದೆಯಲ್ಲ, ಭಾರತದ ಜಲಯುದ್ಧ, ಅದು ಇದೇ ನದಿಯ ನೀರನ್ನ ಪಾಕಿಸ್ತಾನಕ್ಕೆ ನಾವು ಹರಿಸೋದಿಲ್ಲ ಅಂತೇಳಿ ಭಾರತ ಹೇಳಿದೆ. ಜೀಲಂ ನದಿ 725 ಕಿಲೋಮೀಟರ್ ವರೆಗೂ ಕೂಡ ಸಾಗುವಂತ ಜೀಲಂ ನದಿ, ಪಂಜಾಬ್ನ ಪ್ರಮುಖ 5 ನದಿಗಳ ಪೈಕಿ ಇದೇ ಜೀಲಂ ನದಿ. ಈ ಜೇಲಂ ನದಿಯ ನೀರನ್ನ ಈಗ ಭಾರತ ಬಿಡೋದಿಲ್ಲ ಅಂತ ಹೇಳಿದೆ. ಅದರ ತಟದಲ್ಲಿದ್ದು ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇದೆ. ನೋಡಿ, ಪರ್ವತ ಶ್ರೇಣಿಗಳ ನಡುವೆ ಜೀಲಂ ಹರಿಯುವಂತ ಮಾರ್ಗವನ್ನ ತಾವು ಗಮನಿಸಿ ನಿಕೇಶ್ ಕೊಠಾರಿ, ಹೇಗಿದೆ ಅಂತ ಹೇಳಿ ಹರಿವನ್ನ ನೋಡಿ, ಆ ವೇಗವನ್ನ ನೋಡಿ. ಪಾಕಿಸ್ತಾನಕ್ಕೆ ಒಂದು ವೇಳೆ ಈ ನದಿಯ ನೀರನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಪಾಕಿಸ್ತಾನ ನೀರಿಲ್ಲದೆ, ಬರಗಾಲ ಎದುರಿಸಿ ನೀರಿಲ್ಲದೆ ಪಾಕಿಸ್ತಾನ ನರಳಿ ಸಾಯೋದ್ರಲ್ಲಿ ಎರಡು ಮಾತಿಲ್ಲ. ಭಾರತದ ಕಾಲಡಿಗೆ ಫಲಯುದ್ಧದ ಭಾಗವಾಗಿ ಇದೇ ನದಿಯ ನೀರನ್ನ ಬಂದ್ ಮಾಡೋದಕ್ಕೆ ಹೊರಟಿದೆ. ಒಟ್ಟಾರೆ ಇದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಪೆಟ್ಟು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಕೇಶ್ ಕೊಠಾರಿ. ಓಕೆ, ಥ್ಯಾಂಕ್ ಯು ರಂಜಿತ್ ಶಿರಾರ್, ನಿಮ್ಮೆಲ್ಲ ಮಾಹಿತಿ.